ನೀ ಬರೆದ ಕವಿತೆಯಲ್ಲಿ ಮರೆತು ಹೋದ ಪದವೊಂದು ನಾನು. ಆದರೆ ನಾ ಬರೆದ ಕವಿತೆಯಲ್ಲಿ ಮರೆತರೂ ಮರೆಯಲಾಗದ ಸಾಲುಗಳು ನೀನು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ಮತ್ತೆ ನಿಮ್ಮ ಮುಂದೆ ಪೋಲೆಂಡ್ ದೇಶದ ಮಾಜಿ ರಾಜಧಾನಿ ನಗರವಾದ ಕ್ರ್ಯಾಕಾವಿಂದ. ಒಂಥರ ಕಾಗೆಯ ಶಬ್ದ ಕೂಡ ಈ ಒಂದು ನಗರದ ಹೆಸರಿನಲ್ಲಿದೆ. ಹಾಗೆ ಸಾಕಷ್ಟು ಇತಿಹಾಸ ಕೂಡ ಬೆರೆತು ಹೋಗಿದೆ. ಇದೊಂದು 7ನೇ ಶತಮಾನದಲ್ಲಿ ಶುರುವಾದಂತಹ ನಗರ. ಅದಾದಮೇಲೆ ಸರಿಸುಮಾರು 1596 ಇಸ್ವಿ ತನಕ, ಅಂದರೆ 15ನೇ ಶತಮಾನದ ಅಂತ್ಯದ ತನಕ ಪೋಲ್ಯಾಂಡ್ ದೇಶದ ರಾಜಧಾನಿಯಾಗಿ ಇತ್ತು. ಸಾಕಷ್ಟು ಇತಿಹಾಸ ಇದೆ. ಆಮೇಲೆ ಇಲ್ಲಿ ಊರಲ್ಲಿ ಒಂದು ಕ್ಯಾಸಲ್ ಇದೆ, ಒಂದು ಬಂಗ್ಲೆ ಅಥವಾ ಒಂದು ಪ್ಯಾಲೇಸು. ಅದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಕೂಡ. ಪೋಲ್ಯಾಂಡಿನ ಅತ್ಯಂತ ಟೂರಿಸ್ಟಿಕ್ ನಗರ ಕೂಡ. ಇವತ್ತು ಮಧ್ಯಾಹ್ನ 4:15 ಹೊರಗೆ ಬಂದಿದ್ದೀನಿ. ಯಾಕೆಂದರೆ ಒಂದು ದಿವಸ ಪೂರ್ತಿ ನಿದ್ದೆ ಮಾಡಿರಲಿಲ್ಲ, ರೆಸ್ಟ್ ಆಗಿರಲಿಲ್ಲ. ಬರೀ ಫ್ಲೈಟ್ ಜರ್ನಿ ಮೇಲೆ ಫ್ಲೈಟ್ ಜರ್ನಿ. ಇವಾಗ ಬಂದು ರೆಸ್ಟ್ ಮಾಡಿ ರಿಜುವಿನೇಟ್ ಆಗಿ ಆಚೆ ಬರೋಣ ಅಂತ ಹೊರಟೆ. ಬೆಳಗ್ಗೆಯಿಂದ ಮಳೆ ಹಿಡ್ಕೊಂಡಿದೆ. ಈಗಷ್ಟೇ ಮೋಡಗಳೆಲ್ಲ ಸರಿದು ಒಂದು ಚೂರು ಬಿಸಿಲು ಬಂದಿದೆ. ಅದಕ್ಕೋಸ್ಕರ ಹೊರಗೆ ಬಂದೆ. ಬರ್ತಿದ್ದಂಗೆ ಫಸ್ಟ್ ನೆನಪಾಗೋದು ತಿಂಡಿ. ಯಾಕೆಂದರೆ ತಿಂಡಿ ತಿಂದು ಎನರ್ಜಿ ಬಂದ್ರೇ ಮುಂದೆ ಹೋಗೋದು. ಪಾಲಿಶ್ ಜನ ಏನು ತಿಂಡಿ ತಿಂತಾರೆ ಅಂತ ನೋಡೋಣ, ಅರ್ಥ ಮಾಡ್ಕೊಳ್ಳೋಣ. ಇಲ್ಲೊಂದು ಮಿಲ್ಕ್ ಬಾರ್ ತೊಮಾಜಾ ಅಂತ ಇದೆ, ಭಾಳ ಹಳೇದಾದ ಒಂದು ಕ್ಯಾಂಟೀನು. ಅಲ್ಲಿ ಅಫೋರ್ಡಬಲ್ ಪೋಲಿಷ್ ಬ್ರೇಕ್ಫಾಸ್ಟ್, ಲಂಚ್ ಮತ್ತು ಡಿನ್ನರ್ ಸಿಗುತ್ತಂತೆ. ಅಲ್ಲಿ ಹೋಗಿ ಬೆಳಗಿನ ತಿಂಡಿಯನ್ನು ಮಾಡಿ ಅದಾದಮೇಲೆ ನಗರದ ಕೆಲವು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನೀವು ನೋಡ್ತಾ ಇದ್ದೀರಲ್ಲ, ಇದು ಒಂದು ಬಹಳ ಯುನೀಕ್ ವೇ ಆಫ್ ಸ್ಟೈಲಿಂಗು. ಇದಕ್ಕೆ ಗಾಥಿಕ್ ಸ್ಟೈಲಿಂಗ್ ಅಥವಾ ಹೆವಿ ಮೆಟಲ್ ಸ್ಟೈಲಿಂಗ್ ಅಂತ ಹೇಳ್ತಾರೆ. ಇಲ್ಲಿ ಪೋಲ್ಯಾಂಡಲ್ಲಿ ಎಸ್ಪೆಷಲಿ ಕ್ರ್ಯಾಕೋವಲ್ಲಿ ಈ ಒಂದು ಸ್ಟೈಲು ಬಹಳ ಫೇಮಸ್ಸು. ಯು ಗೈಸ್ ಲುಕ್ ರಿಯಲಿ ಗುಡ್ ಇನ್ ದಿಸ್. ಐ ಲೈಕ್ ಯುವರ್ ಸ್ಟೈಲ್. ವಾಟ್ ಈಸ್ ಯುವರ್ ನೇಮ್? Fima. Dima. Fima and Dima. That is a nice name, yeah? So, my name is Ram. I'm from Karnataka in India. ಇವಾಗ ಇನ್ನೊಂದು ವಿಷಯ ಏನು ಗೊತ್ತಾಯಿತು ಅಂದರೆ, ಇವರಿಬ್ಬರು ಸ್ನೇಹಿತರು ಯುಕ್ರೇನಿಂದ ಬಂದಿರೋರು. ವಿಚ್ ಪಾರ್ಟ್ ಆಫ್ ಯುಕ್ರೇನ್? ಖಾರ್ಕಿವ್ ಅಂತ ಇದೆಯಲ್ಲ. ಹೌ ಇಸ್ ದ ಸಿಚುವೇಶನ್ ನಾವು? ಇಟ್ಸ್ ಓಕೆ. ಓ, ಹೌ ಅಬೌಟ್ ಯು? ಸಿಚುವೇಶನ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಡಿಫಿಕಲ್ಟ್ ಸಿಚುವೇಶನಲ್ಲಿ ಇವರಿದ್ದಾರೆ ಅಂತ. ಹೌ ಓಲ್ಡ್ ಯು? 18. ಯು? ಸೊ ಇವರಿಬ್ಬರು 18 ವರ್ಷದ ಯುವಕರು. 18 ವರ್ಷದ ನಂತರ ಯುಕ್ರೇನಲ್ಲಿದ್ದರೆ ಇಬ್ಬರೂ ಮಿಲಿಟ್ರಿ ಸರ್ವಿಸ್ಗೆ ಹೋಗಬೇಕು, ಗನ್ ಹಿಡಿಬೇಕು. ಅವ್ರ ತಂದೆ ತಾಯಿಯರಿಗೂ ಅದು ಇಷ್ಟ ಇಲ್ಲ, ಇವ್ರಿಗೂ ಅದು ಇಷ್ಟ ಇಲ್ಲ. ಅದಕ್ಕೋಸ್ಕರ ಇವರು ಯುಕ್ರೇನ್ನ ಬಾರ್ಡರ್ ಕ್ರಾಸ್ ಮಾಡಿಕೊಂಡು ಕ್ರಾಸ್ಡ್ ಫ್ರಮ್ ಯುಕ್ರೇನ್ ಟು ಪೋಲ್ಯಾಂಡ್. ಸೊ ಯುಕ್ರೇನಿಂದ ಪೋಲ್ಯಾಂಡ್ಗೆ ಇವತ್ತು ಫ್ರೀ ಕ್ರಾಸಿಂಗ್ ಅವಕಾಶ ಇದೆ ಇವ್ರಿಗೆ, ಯುಕ್ರೇನಿಯನ್ ಪಾಸ್ಪೋರ್ಟ್ಸ್ಗೆ. ಇಲ್ಲಿ ಬಂದು ಇವರು ಡಿಸೈನ್ ವರ್ಕರ್ ಅಂತೆ, ಜಾಬ್ ಹುಡುಕ್ತಾ ಇದ್ದಾರೆ. ಇವರು ಟ್ಯಾಟೂ ಆರ್ಟಿಸ್ಟ್ ಅಂತೆ, ಇವರು ಕೂಡ ಹುಡುಕ್ತಾ ಇದ್ದಾರೆ. ಸೊ ಯು ಆರ್ ಸರ್ಚಿಂಗ್ ಫಾರ್ ದ ಜಾಬ್ ಹಿಯರ್. ಸೊ ಯು ಆರ್ ಗೆಟಿಂಗ್ ಸಮ್ ಆಪರ್ಚುನಿಟಿ? ನೋ ಪ್ರಾಬ್ಲಮ್? No, not yet. Okay. Then how are you surviving? Your parents are supporting you? Yeah. So ಸ್ವಲ್ಪ ಮನೆಯಿಂದ ಹೆಲ್ಪ್ ಮಾಡ್ತಾ ಇದ್ದಾರಂತೆ, ಬದುಕುತ್ತಾ ಇದ್ದಾರಂತೆ. ಇಡೀ ಊರನ್ನು ತಮ್ಮ ಸ್ವಂತ ಜೀವನವನ್ನು ತ್ಯಾಗ ಮಾಡಿ ಹೊಸ ಜೀವನವನ್ನು ಹೊಸ ದೇಶದಲ್ಲಿ ಕಟ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ನಮ್ಮೆಲ್ಲರ ಪ್ರೀತಿ ಅವರಿಗೆ ಅವಶ್ಯಕತೆ ಇದೆ. ವಿ ವಿಶ್ ಯು ಫ್ರಮ್ ಆಲ್ ಆಫ್ us, ವಿ ವಿಶ್ ಯು ಅ ಗ್ರೇಟ್ ಲೈಫ್ ಅಹೆಡ್. ಬಿ ಸೇಫ್ ಆ್ಯಂಡ್ ಬಿ ಹ್ಯಾಪಿ ಆ್ಯಂಡ್ ಐ ಆಮ್ ಶೋರ್ ಗುಡ್ ಥಿಂಗ್ಸ್ ವಿಲ್ ಕಮ್ ಟು ಯು. ದೇಶಕ್ಕೋಸ್ಕರ ತ್ಯಾಗ ಮಾಡಿದ ಜನಗಳಿಗೋಸ್ಕರ ಮಾಡಿರುವಂತಹ ಒಂದು ಮೆಮೋರಿಯಲ್ ಜಾಗ. ಇಲ್ಲಿನ ಪಾರ್ಕ್ ನೋಡ್ತಾ ಇದ್ದಾರೆ, ಯಾವುದೋ ಬೇರೆ ಲೋಕಕ್ಕೆ ಬಂದಂಗೆ ಆಗ್ತಾ ಇದ್ದೀರಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಡೀ ಊರೇ ಪೇಂಟಿಂಗು ಹಾಗೆ ಹಿಸ್ಟ್ರಿ ಮ್ಯೂಸಿಯಂ ಥರ ಇದೆ. ಈ ಊರಲ್ಲಿ ಅತ್ಯಂತ ಫೇಮಸ್ ಆದ ಗಾಡಿ, ಕುದುರೆ ಗಾಡಿ. ಆಹಾ, ಕುದುರೆಗಳನ್ನು ಎಷ್ಟು ಸಕ್ಕದ ಸಿಂಗಾರ ಮಾಡಿದ್ದಾರೆ ನೋಡಿ. ಒಬ್ಬ ಮಕ್ಕಳು ಫ್ಯಾಮಿಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ ನೋಡಿ. ರಾಯಲ್ಟಿ, ರಾಜರು ಓಡಾಡ್ದಂಗೆ ನೋಡಿ. ಇದೆ ದ ಮೋಸ್ಟ್ ಬಡ್ಜೆಟ್ ಫ್ರೆಂಡ್ಲಿ ಪ್ಲೇಸ್. ಈ ಒಂದು ಜಾಗಕ್ಕೆ ಬರಲೇಬೇಕಂತ ಎಲ್ಲ ರೆಕಮೆಂಡ್ ಮಾಡಿದ್ರು, ಅದಕ್ಕೆ ಬಂದಿದ್ದೀನಿ. ಸೊ ಈ ಒಂದು ರೆಸ್ಟೋರೆಂಟಿಗೆ ಬರ್ತಿದ್ದಂಗೆ ನಮ್ಮ ನೇಪಾಳಿ ಫ್ರೆಂಡ್ ಸಿಕ್ಕಿದ್ದಾರೆ. ಇವರು ಇಲ್ಲಿ ವೆಯ್ಟ್ರೆಸ್ಸು. ವಾಟ್ ಈಸ್ ಯುವರ್ ನೇಮ್? ಸುಧಾನ. ನೇಪಾಳಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾವು ಯು ವರ್ಕಿಂಗ್ ಹಿಯರ್ ಇನ್ ಹೌ ಮೆನಿ ಇಯರ್ಸ್? Just 7 months. 7 months. I wish you all the best. Give me the best food. I'm so hungry.
ವಾಟ್ ಯು ರೆಕಮೆಂಡ್? ಯಾವ ರೀತಿ ಆರ್ಡರ್ ಕೊಡೋದು ನೋಡಿ, ಅಲ್ಲಿ ಬೋರ್ಡಲ್ಲಿ ಚಾಕ್ ಪೀಸಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಎಷ್ಟು ಕ್ಲೀನಾಗಿ ಬರೆದಿದ್ದಾರೆ. ಮಧ್ಯಾಹ್ನದ ಊಟದ ಖರ್ಚು 1088 ರೂಪಾಯಿ. ಕಂಪೋತ್ ತೊಗೊಂಡಿದ್ದೀನಿ. ಕಂಪೋತ್ ಅಂದರೆ ಒಂದು ಗ್ರೇಪ್ ಜ್ಯೂಸು, ಸ್ವಲ್ಪ ಫರ್ಮೆಂಟ್ ಆಗಿರುತ್ತೆ, ವೈನು ಮತ್ತು ಗ್ರೇಪ್ ಜ್ಯೂಸ್ ಮಧ್ಯ. ಮೀಲ್ಸ್ಗೆ ಪಾರ್ನಿಪ್ ಸೂಪ್ ವಿತ್ ಹನಿ ಮತ್ತು ಇನ್ನೊಂದು ಡಿಶ್ ಆರ್ಡ್ರ್ ಮಾಡಿದ್ದೀನಿ, ಅದು ಬರುತ್ತೆ ಮೇನ್ ಡಿಶ್. ಈಗ ಮೇನ್ ಕೋರ್ಸ್ ಬಂದಿದೆ, ಭಾಳ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಏನೇನು ಕೊಟ್ಟಿದ್ದಾರೆ ಅಂದರೆ, ಇದು ಬಿಯರ್ ಬ್ಯಾಟರ್ ಅಂತ ಹೇಳ್ತಾರೆ. ಅಂದರೆ ಬಿಯರ್ನ ಉಪಯೋಗಿಸಿ ಒಂದು ಹಿಟ್ಟನ್ನು ತಯಾರು ಮಾಡಿದ್ದಾರೆ, ಅಥವಾ ಹಿಟ್ಟಿನ ಜೊತೆ ಬಿಯರ್ನ ಮಿಕ್ಸ್ ಮಾಡಿದ್ದಾರೆ. ಆ ಹಿಟ್ಟಲ್ಲಿ ಕರೆದಿರುವಂತಹ ಪೋರ್ಕ್ ನೋಡ್ಬೋದು, ಎಷ್ಟು ಚೆನ್ನಾಗಿ ಗೋಲ್ಡನ್ ಲೆವೆಲಿಗೆ ಕರೆದಿದ್ದಾರೆ. ಜೊತೆಗೆ ಆಲೂಗೆಡ್ಡೆ, ಬೇಯಿಸಿರೋ ಆಲೂಗೆಡ್ಡೆ ಮತ್ತು ಬೆಣ್ಣೆ, ಇಲ್ಲಿ ಬೆಣ್ಣೆ ಕೊಟ್ಟಿದ್ದಾರೆ. ಮತ್ತು ಇದೊಂದು ರೀತಿಯ ಚಿಲ್ಲಿ ಸಾಸು, ಒಂದು ಸ್ವಲ್ಪ ಬೀಟ್ರೂಟ್, ಈ ಒಂದು ದೇಶದಲ್ಲಿ ಬೀಟ್ರೂಟ್ ಜಾಸ್ತಿ ಬಳಕೆ ಮಾಡ್ತಾರೆ, ಮತ್ತು ಕ್ಯಾಬೇಜು, ಇದಿಷ್ಟು ಇದೆ. ಕೊಟ್ಟಿರುವಂತಹ ಬೆಣ್ಣೆನ ಮ್ಯಾಶ್ಡ್ ಪೊಟ್ಯಾಟೋಸ್ ಮಾಡಿಕೊಂಡು ಅದ್ರ ಮೇಲೆ ಸವರ್ತಾ ಇದ್ದೀನಿ. ಸಕ್ಕತ್ತಾಗಿದೆ ಟೇಸ್ಟು. ಸಿಂಪಲ್ ಊಟ ಆದರೂ ತುಂಬ ಚೆನ್ನಾಗಿದೆ, ಇದು ಮಾತ್ರ ತುಂಬ ಚೆನ್ನಾಗಿದೆ. ಈಗ ಅಷ್ಟು ಪ್ಲೇಟ್ ತೋರಿಸ್ಬಿಡ್ತೀನಿ ಹೇಗಿದೆ ಅಂತ. ಕಟ್ ಮಾಡಿಕೊಂಡು ಈ ಸಾಸಲ್ಲಿ ಅದ್ದಿ ಮತ್ತು ಬಟರ್ ಹಚ್ಚಿರುವಂತಹ ಪೊಟ್ಯಾಟೋಸು, ಸ್ವಲ್ಪ ಸಲಾಡು, ಸತ್ಯವಾದ ಹೇಳ್ತೀನಿ, ಹೈ ಕ್ವಾಲಿಟಿ ಫುಡ್ಡು. ತುಂಬ ಮಸಾಲ ಗಿಸಾಲ ಎಲ್ಲ, ಅದರ ಫ್ಲೇವರ್ಸ್ ಇದೆಯಲ್ಲ, ಎಸ್ಪೆಷಲಿ ಮಧ್ಯೆ ಇರೋ ಒಂಥರ ಆಮ್ಲೆಟಿ, ಮೋಸ್ಟ್ಲಿ ಇದರಲ್ಲಿ ಎಗ್ ಕೂಡ ಯೂಸ್ ಮಾಡಿದ್ದಾರೆ. ಒಂದು ಬೇರೆ ಲೆವೆಲ್ ಫೀಲಿಂಗು. ತಿಂದ ಮೇಲೆ ಮೌತ್ ವಾಶ್ ಮಾಡೋದಕ್ಕೆ ಅಥವಾ ಖಾರ ವಾಶ್ ಮಾಡೋದಕ್ಕೆ ಈ ಒಂದು ಡ್ರಿಂಕ್ ಕಂಪೋತ್. ಊಟ ನಿಜವಾಗ್ಲೂ ಅತ್ಯದ್ಭುತವಾಗಿತ್ತು. 8 ಔಟ್ ಆಫ್ 10 ಕೊಡ್ಬೋದು. ಅನ್ನದಾತೋ ಸುಖಿ ಭವ. ಅಲ್ಲಿ ನೋಡಿ, ಒಳಗಿರೋಂತಹ ಶೆಫ್ಗಳು ಕೂಡ ನೇಪಾಳಿ ಜನಗಳು. ಆಲ್ ದ ಬೆಸ್ಟ್. ಭಾಳ ಖುಷಿ ಆಯಿತು. ನಮ್ಮವ್ರನ್ನ ನೋಡಿ, ರೆಸ್ಟೋರೆಂಟ್ ಕ್ಲೋಸ್ ಆಗಿದೆ ಅಂತ ತೋರಿಸೋದಕ್ಕೆ ಮೇಡಮ್ಮು ಸೀಟ್ ಇಟ್ಬಿಟ್ಟಿದ್ದಾರೆ. ಸೊ ಈ ಒಂದು ಹೋಟ್ಲ್ ಹೆಸರು ಮಿಲ್ಕ್ ಬಾರ್ ತೊಮಾಜಾ. ಖಂಡಿತ ರೆಕಮೆಂಡ್ ಮಾಡ್ತೀನಿ, ಬನ್ನಿ ಊಟ ಮಾಡಿ. ಈಗ ನಾವು ಕ್ರೆಕಾವ್ನ ಮುಖ್ಯವಾದ ಸೆಂಟ್ರಲ್ ಸ್ಟ್ರೀಟಿಗೆ ಬಂದಿದ್ದೀವಿ. ಎಲ್ಲೆಲ್ಲೂ ಹ್ಯಾಪನಿಂಗ್ ಜಾಗ ಇದು. ಅದಾದಮೇಲೆ ಪೋಲ್ಯಾಂಡ್ ಹೆಣ್ಮಕ್ಳು ವಿಶ್ವದ ಅತ್ಯಂತ ಮುದ್ದಾದ ಹೆಣ್ಮಕ್ಳು ಅಂತ ಕೂಡ ಹೇಳ್ತಾರೆ. ಅವರು ಕೂಡ ಸಿಕ್ಕಾಪಟ್ಟೆ ಕಣ್ಣಿಗೆ ಬೀಳ್ತಾ ಇದ್ದಾರೆ, ಕ್ಯಾಮ್ರಲ್ಲಿ ಎಲ್ಲೆಲ್ಲೂ ಬೀಳ್ತಾ ಇರ್ತಾರೆ. ಇದು ಇನ್ನಿಲ್ಲ ಲೋಕಲ್ ಮಾರ್ಕೆಟು. ಈ ಮಾರ್ಕೆಟು ಮೆಡಿವಲ್ ಸಮಯದಿಂದ ನಡ್ಕೊಂಬರ್ತಾ ಇರೋದು ಬಹಳ ವಿಶೇಷ. ಅದ್ರ ಮೇಲೂ ಕೂಡ ರೆಸ್ಟೋರೆಂಟ್ಸ್ ಎಲ್ಲ ಇದೆ, ಇದ್ರೊಳಗೆ ಮಾರ್ಕೆಟ್ ಇದೆ. ಇಲ್ಲಿ ನೋಡಿ ಎಷ್ಟು ರೀತಿಯ ಹೂಗಳನ್ನ ಇಟ್ಟಿದ್ದಾರೆ ಅಂತ. ವಾ, ಓ, ಇಲ್ಲಿ ಮ್ಯೂಸಿಕ್ ನಡೀತಾ ಇದೆ. ಎಷ್ಟು ಜನ ಸೇರಿದ್ದಾರೆ ಮಧ್ಯದಲ್ಲಿ ನೋಡೋದಕ್ಕೆ ಇದನ್ನು. Lose your mind, it's just the time. You don't task this, we're just a bag of spine. Just you have me, I'm holding. You're such a trouble in your someone in another half yourself. ಹೆಂಗೂರು ಹಂಗೆ ತಿರ್ಗೋದು ಆ ಲೆವೆಲ್ಗೆ. ಇದು ಈ ಒಂದು ಮೆಡಿವಲ್ ಪೀರಿಯಡ್ನ ಮಾರ್ಕೆಟು ಇವತ್ತು ಕೂಡ ಹಾಗೆ ಉಳಿಸ್ಕೊಂಡಿದ್ದಾರೆ. ಟೂರಿಸ್ಟ್ಗಳಿಗೋಸ್ಕರ ಸಾಕಷ್ಟು ವಸ್ತುಗಳನ್ನು ಮಾರ್ತಾ ಇದ್ದಾರೆ ನೋಡ್ಬೋದು. ಜ್ಯುವೆಲರಿ ಕಾಣಿಸ್ತಾ ಇದೆ, ಹಾಗೆ ಪಾಲಿಶ್ ಡಾಲ್ಗಳು, ಸೋವೆನಿಯರ್ಸ್ ಅಂತ ಏನು ಕರಿತೀವಿ ಅದು, ಕೆಲವು ರೀತಿಯ ಬಟ್ಟೆಗಳು, ಮತ್ತು ಇಲ್ಲಿ ಚಳಿ ತುಂಬ ಜಾಸ್ತಿ ಇರುತ್ತೆ, ಅದಕ್ಕೆ ಬೇಕಾದಂತಹ ಟೋಪಿಗಳು. ಈ ಒಂದು ಮಾರ್ಕೆಟ್ನ ವಿನ್ಯಾಸ ನೋಡಿ, ಭಾಳ ವಿಶೇಷವಾಗಿದೆ.
ಜ್ಯುವೆಲರಿ ಶಾಪ್ಸ್ ಭಾಳ ಚೆನ್ನಾಗಿದೆ, ಭಾಳ ಡಿಫ್ರೆಂಟ್ ಆಗಿದೆ. ಇದೆಲ್ಲ ಮೋಸ್ಟ್ಲಿ ಇಲ್ಲೇ ಪೋಲ್ಯಾಂಡಲ್ಲೇ ಮಾಡೋದು ಅನಿಸುತ್ತೆ. ಇಲ್ಲೂ ಅಷ್ಟೇ ಸಾಕಷ್ಟು ರೀತಿಯ ಜ್ಯುವೆಲರಿ ಶಾಪ್ಸ್ನ ನೋಡ್ಬೋದು ನೀವು. ಬೊಂಬೆ ಅಂಗಡಿ ನೈಸ್. ಮಾರ್ಕೆಟ್ನ ಎಂಟ್ರೆನ್ಸ್ ಗೋಡೆಗಳು ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ. ನೋಡಿ ನಮ್ಮ ಬ್ರದರು ಶೆಪರೋ ಅನ್ನೋ ಒಂದು ಕ್ಯಾಪ್ ಹಾಕೊಂಡಿದ್ದಾರೆ. ಇದು 14ನೇ ಸೆಂಚುರಿ ಮೆಡಿವಲ್ ಪೀರಿಯಡ್ಸ್ ಕ್ಯಾಪ್. Yeah, 40th, Okay. 40th century. It's very interesting. How do you like wear this? Just put it like this or how? Just put it like this. Oh, what is the inside of it? You're wearing something inside, right? This one. Yeah, coif. That's coif. It's called Yeah, coif. That's called coif. And And this is chaperon. okay, can you wear that? I'm sure. Absolutely. Okay. And this one? No, just that's a part of the car. Yeah. Yeah. And what is this? I know how it's called, but I know this car. No, this one. This one. Oh, this one. That's a drinking horn. What? Drinking horn. Drinking horn. Drinking horn. Yeah. Oh, you drink water. Yeah. It's like a water beer. ಇದನ್ನ ಇದರೊಳಗೆ ಬಿಯರ್ ತುಂಬಿಸ್ಕೊಂಡು ಬಿಯರ್ ಕುಡಿಯೋದು ಮತ್ತೆ ಇಟ್ಕೊಳ್ಳೋದು. ಓಕೆ, ರೀಫಿಲ್. Yeah, refill. Yeah. Crazy, bro. Oh yeah, please fill it. I don't have anything to fill. Can I picture? Yes, of course. ನೋಡಿ, ಸ್ವಂತವಾಗಿ ಮುದ್ದಾದ ಹುಡುಗಿ ಬಂದು ಪಿಕ್ಚರ್ ತಗೋತಾಳೆ ಅಂದ್ರೆ ಬಿಡಕ್ಕಾಗತ್ತಾ? ವಾಟ್ ಈಸ್ ಯೋರ್ ನೇಮ್? Marlena. Marlala. You have beautiful eyes. Thank you. Drunk eyes. Drunk eyes. Okay. Nice to meet you. Can I? What? Channel? You want to? ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ರೀತಿ ಕಾಣುವಂತಹ ಈ ಜಾಗ ಸಂಜೆಯ ನಂತರ ಇನ್ನೊಂದು ಬೇರೆ ರೀತಿಯಲ್ಲಿ ಕಾಣೋಕ್ಕೆ ಶುರುವಾಗುತ್ತೆ. ಇಲ್ಲಿಯ ಲೈಟ್ಸು ಮತ್ತು ಇಲ್ಲಿಯ ವಿಚಾರಗಳು ಮತ್ತು ನೈಟಲ್ಲಿ ಸಂಪೂರ್ಣವಾಗಿ ಇಲ್ಲಿ ಪಬ್ಬು ಬಾರು ಡಿಸ್ಕೋಗಳು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸುತ್ತಮುತ್ತ ಎಲ್ಲ ಕಡೆ ನೀವು ವಾಕ್ ಮಾಡ್ಬೋದು. ಎಲ್ಲ ಕಡೆನೂ ರಾತ್ರಿ ಹೆಂಗಿರುತ್ತೆ ವೈಬ್ರೆನ್ಸಿ ಅಂದರೆ ನೀವು ನಂಬೋಕ್ಕೆ ಸಾಧ್ಯವಾದರೆ ಇಲ್ಲಿಯ ಮೋಸ್ಟ್ ಪಾಪ್ಯುಲರ್ ನೈಟ್ ಹ್ಯಾಂಗ್ಔಟ್ ಪ್ಲೇಸಸ್ನು ಕೂಡ ಇವತ್ತು ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ. ಓಕೆ, ದೂರದಲ್ಲಿ ಏನೋ ಗಲಾಟೆ ನಡೀತಾ ಇದೆ. ಏನು ಅಂತ ಕೇಳಿದೆ. ನಮ್ಮ ಬ್ರದರ್ ಹೇಳ್ತಾರೆ ಮೋಸ್ಟ್ಲಿ ಇಲ್ಲಿ ಸಾಕರ್ ಟೀಮ್ ಇದೆ 2, ಅವರಿಬ್ಬರು ಹೊಡೆದಾಡಕ್ಕೆ ಶುರು ಮಾಡಿದ್ದಾರೆ, ಅದಕ್ಕೋಸ್ಕರ ಬಂದಿದ್ದಾರೆ ಪೊಲೀಸು ಅಂತ. ಅಂದರೆ ಸಾಕರ್ಗೆ ಅಷ್ಟು ಕ್ರೇಜಿ ಜನಗಳಿಲ್ಲಿ. ನೋಡ್ರಿ ಪಾರಿವಾಳ. ನೋಡಿ ಹೆಂಗಿದೆ ಸಿಚುವೇಶನ್. ಇಲ್ಲಿ ಪೊಲೀಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ. ಇದು ಪೊಲೀಸ್ ಸೆಕ್ಯೂರಿಟಿ ಮಾಡ್ತಾ ಇದ್ದಾರೆ ಇದನ್ನು. ಇಲ್ಲ ಯಾವುದೋ ಪ್ರೊಟೆಸ್ಟ್ ಇದು. ಪ್ರೊಟೆಸ್ಟಾ? ಫುಟ್ಬಾಲು. ಈ ಜಾಗದಲ್ಲಿ ಓಲ್ಡ್ ಕ್ರಾಕೋ ರೆನೋವೇಷನ್ ಫಂಡ್ ಅಂದ್ಬಿಟ್ಟು ಪಬ್ಲಿಕ್ಕಲ್ಲೇ ಉಂಡಿ ಇಟ್ಬಿಟ್ಟಿದ್ದಾರೆ ರೀ. ಎಷ್ಟು ದುಡ್ಡಿದೆ ನೋಡಿ ಒಳಗೆ. ಒಬ್ಬ ನೋಟಿನ ಸುರಿಮಳೆ. ಬೇಕಾದಷ್ಟು ಜ್ಲಾತಿ, ಸ್ವಲ್ಪ ಡಾಲರ್ ಕೂಡ ಕಾಣಿಸ್ತಾ ಇದೆ. ಇದು ಬೇರೆ ಯಾವುದಾದ್ರು ದೇಶದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ. ಈ ಊರಲ್ಲಿ ಇನ್ನೊಂದು ಬಹಳ ಪ್ರಸಿದ್ಧವಾದ ಡೋನಟ್ ಬ್ರ್ಯಾಂಡು. ಇಡೀ ಪೋಲೆಂಡಲ್ಲಿ ಡೋನಟ್ಸ್ನ ಬಹಳ ಇಷ್ಟಪಡ್ತಾರೆ. ಡೋನಟ್ಸ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ನಮ್ಮಲ್ಲಿ ಕ್ರಿಸ್ಪಿ ಕ್ರೀಮು ಬೇರೆ ಬೇರೆ ಬ್ರ್ಯಾಂಡ್ ಇದೆ. ಆದರೆ ಇಲ್ಲಿ ಡೋನಟ್ಸ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ತಾರೆ. ಎಂಥ ಥರವಾದ ವಿಧವಾದ ಡೋನಟ್ಸ್ ಇಲ್ಲಿ ಸಿಗುತ್ತೆ ಅಂದರೆ ಬಹಳ ರುಚಿಯಾಗಿರುತ್ತೆ. ಒಂದು ಡೋನಟ್ಗೆ ಸರಿ ಸುಮಾರು ಬೇಸಿಕ್ ಡೋನಟ್ಗೆ ಆಲ್ಮೋಸ್ಟ್ 200 ರೂಪಾಯಿ ಮೇಲಿದೆ. ಕೆಲವೆಲ್ಲ 400 ರೂಪಾಯಿ ಇದೆ. ಡಿಪೆಂಡ್ ಆಗುತ್ತೆ ಯಾವ ಫ್ಲೇವರ್ ಬೇಕೋ ಅದ್ರ ಮೇಲೆ. ಕ್ಯೂ ಜಾಸ್ತಿ ಇದೆ. ನೋಡೋಣ, ಸಾಧ್ಯವಾದರೆ ಒಂದು ಡೋನಟ್ ತೊಗೊಂಡು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಥರವಾದ ವಿಧವಾದ. ಇದು ನ್ಯಾಚುರಲ್ಲು 200 ರೂಪಾಯಿ, 223 ರೂಪಾಯಿ, ಒಂದೊಂದಕ್ಕೂ ಒಂದೊಂದು ರೇಟ್ ಇದೆ. 9.5 ಜ್ಲಾತಿ ನಾರ್ಮಲ್ ಆಗಿದೆ ಎಲ್ಲದಕ್ಕೂ. ಕೈಗೆ ಸಿಕ್ಕಿದೆ ಇಲ್ಲಿಯ ಫೇಮಸ್ ಡೋನಟ್ಟು. ಹೇಗಿದೆ ಅಂತ ಟ್ರೈ ಮಾಡಿ ಹೇಳ್ತೀನಿ. ಸ್ವೀಟ್ ಕ್ಯಾಸಲ್ ಟ್ರೆಷರ್ ಅಂದ್ಬಿಟ್ಟು ಇಲ್ಲಿಯ ಕ್ಯಾಂಡಿ ಶಾಪು. ಕ್ಯಾಂಡಿ ಶಾಪ್ ಹೆಂಗಿದೆ ನೋಡ್ರಿ. ಇದೆಲ್ಲ ಚಾಕ್ಲೇಟ್ಗಳು ಬಾಳೆಹಣ್ಣು ರೂಪದಲ್ಲಿ, ಟೆನ್ನಿಸ್ ಬಾಲ್ ರೂಪದಲ್ಲಿ. ಸಾಧ್ಯವಾದರೆ ಒಳಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ಈ ಥರ ವಿಚಿತ್ರವಾದ ಚಾಕ್ಲೇಟ್ ನಾನು ಯಾವತ್ತೂ ನೋಡೇ ಇಲ್ಲ. ಇದನ್ನು ಹಿಂಗಿದೆ ನೋಡಿ, ಬಾಳೆಹಣ್ಣು ರೂಪದಲ್ಲಿ ಚಾಕ್ಲೇಟು. ವಾವ್, ಯುವರ್ ಚಾಕ್ಲೇಟ್ ಶಾಪ್ ಇಸ್ ವೆರಿ ಬ್ಯೂಟಿಫುಲ್ ಮೈ ಫ್ರೆಂಡ್. ಐ ವಾಂಟ್ ಹ್ಯಾವ್ ಅ ಲುಕ್. ನೋಡಿ ಎಷ್ಟು ಥರವಾದ ವಿಧವಾದ ಚಾಕ್ಲೇಟ್ಗಳನ್ನು ಜೋಡಿಸಿರಲಿ ಅಂತ. ಅದನ್ನು ಜೋಡಿಸಿರೋ ರೀತಿ ಕೂಡ ಬಹಳ ಸೊಗಸಾಗಿದೆ. ಇದು ತುಂಬ ಚೆನ್ನಾಗಿರುತ್ತೆ. ಅದರ ಶೇಪು, ಕಲರು ಒಂದೊಂದು ಬಹಳ ಸಖತ್ತಾಗಿದೆ. ವಾಟ್ ಈಸ್ ಯುವರ್ ನೇಮ್? ಏವ್. ಎನ್.
ಹುಡುಗಿ ಹೆಸರು ಎನ್ನು, ಚಾಕ್ಲೇಟ್ ಮಾರ್ತಾರೆ ಹುಡುಗಿ. ಲಾಲಿಪಾಪ್ಗಳು, ಆಹಾ ಎಷ್ಟು ಥರವಾದ ಲಾಲಿಪಾಪ್ಗಳು. ಮಕ್ಕಳಿಗೆ ಮತ್ತು ಮಿಕ್ಕಿದವ್ರಿಗೆ ಬಹಳ ಇಷ್ಟ ಆಗುವಂತಹ ಜಾಗ. ಅಂದರೆ ಚಾಕ್ಲೇಟ್ ಮತ್ತು ಸಿಹಿ ತಿಂಡಿಗಳನ್ನು ಇಷ್ಟಪಡೋರಿಗೆ ಶುಗರ್ ರಶ್ ಆಗಿಬಿಡುತ್ತೆ ಇಲ್ಲಿ ಬಂದರೆ. ಇದು ನೋಡಿ, ಇದೆಲ್ಲ ವೈನ್ ಕ್ಯಾಸ್ಕ್ ಅಂತ ಕರಿತೀವಲ್ಲ, ಆ ರೀತಿ ಒಂದು ವೈನ್ ಕ್ಯಾಸ್ಕ್ ರೀತಿ ಮಾಡಿ ಅದರ ಮೇಲೆ ಇಟ್ಟಿದ್ದಾರೆ. ವೆರಿ ನೈಸ್, ವೆರಿ ನೈಸ್. ಆಗಲೇ ತೊಗೊಂಡಲ್ಲ ಡೋನಟ್ಟು, ಪುಡ್ಡಿಂಗ್ ಡೋನಟ್ ತೊಗೊಂಡೆ. ಸಾಕಷ್ಟು ಫ್ಲೇವರ್ ಇತ್ತು, ಬಟ್ ಪುಡ್ಡಿಂಗ್ ಸಿಂಪಲ್ ಆಗಿರುತ್ತೆ ಅಂತ ತೊಗೊಂಡೆ. ಟ್ರೈ ಮಾಡ್ತಾಯಿದ್ದೀನಿ, ಹೇಗಿದೆ ಅಂತ ಹೇಳ್ತೀನಿ. ನೋಡಿ, ಮೇಲ್ಗಡೆ ಶುಗರ್ನ ಸವ್ರು ಬಿಟ್ಟಿದ್ದಾರೆ ಆ ಕಡೆ ಈ ಕಡೆ, ಒಳಗೆ ಪುಡ್ಡಿಂಗ್ ಫ್ಲೇವರ್ ಇರುತ್ತೆ. ಸಖತ್ತಾಗಿದೆ. ಅದು ಸಿಕ್ಕಾಪಟ್ಟೆ ಸಕ್ಕರೆ ಇದೆ, ಸಿಕ್ಕಾಪಟ್ಟೆ ಸಕ್ಕರೆ ಇದೆ. ಯಾರು ಬೊಂಬೆ ಇದು? ಬೊಂಬೆನ ರಿಯಲ್ ಮನುಷ್ಯನಾ? ನೋಡಿ ಹೆಂಗೆ ಕೂತಿಯಾರವರು, ಅಲ್ಲಾಡದೆ. ಅಮ್ಮ ಹಣ ಹಾಕಿ ಅಂತ ಕೊಡ್ತಾ ಇದ್ದಾರೆ. ಶೂರು ಅಲ್ಲಾಡದೆ ಹೆಂಗೆ ಕೂತಿದ್ದಾರೆ ನೋಡಿ, ಒಳ್ಳೆ ಬೊಂಬೆ ಥರ. ಕಣ್ಬಿಟ್ರು ಇವಾಗ ಒಳಗೆ. ಅದು ಒಂದು ಟ್ಯಾಲೆಂಟು, ಸ್ತಬ್ಧವಾಗಿ ಕೂರೋದು. ಒಳಗೆ ಪುಡ್ಡಿಂಗ್ ಕಾಣಿಸ್ತಾ ಇದೆಯಾ? ಮೇಲ್ಗಡೆ ಸಕ್ಕರೆ ಹಾಕಿಲ್ದಿದ್ರೆ ಚೆನ್ನಾಗಿರೋದು. ಇದು ಅತಿರೇಕ ಸಕ್ಕರೆ. ಮತ್ತೆ ಮಳೆ ಬರೋ ಥರ ಆಗ್ತಾಯಿದೆ. ಸೊ ಹೊಟ್ಬಿಡ್ತೀನಿ ವಾಪಸ್ ಹಾಸ್ಟೆಲ್ ಕಡೆಗೆ. ಮತ್ತೆ ಮಳೆ ಸಿಗಾಕೊಂಡ್ರೆ ಕಷ್ಟ ಆಗ್ಬೋದು. ನಾಳೆ ಬೆಳಗ್ಗೆ ಬಹಳ ಮುಖ್ಯವಾದ ಕಾರ್ಯಕ್ರಮ, ಒಂದು ಹೊಸ ವಿಷಯವನ್ನು ತೋರಿಸೋದಕ್ಕೆ ನಾನು ನಿಮಗೆ ರೆಡಿ ಆಗ್ತಾಯಿದ್ದೀನಿ. ನಾಳೆ ಬೆಳಗ್ಗೆ 5:15 ಒಂದು ಜಾಗದಲ್ಲಿರಬೇಕು. ಬೇಗ ಮಲಗಿ ಬೇಗ ಹೇಳಬೇಕು. ಇವತ್ತಿನ ದಿವಸ ಆಲ್ಮೋಸ್ಟ್ ರಿಲ್ಯಾಕ್ಸ್ಡ್ ಆಗಿತ್ತು ಅಂತ ಹೇಳ್ಬೋದು. ಚಿಕ್ಕ ಪುಟ್ಟ ವಿಷಯಗಳನ್ನು ತೋರಿಸುವಂತಹ ಪ್ರಯತ್ನ ಮಾಡಿದೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ. ಇವತ್ತಿನ ಖರ್ಚು ವೆಚ್ಚದ ವಿಚಾರ ಮಾತಾಡೋದಾದರೆ, ಆಲ್ಮೋಸ್ಟ್ ಇವತ್ತು ಹಾಸ್ಟೆಲ್ ಉಳ್ಕೊಳ್ಳೋದಕ್ಕೆ 1200 ರೂಪಾಯಿ. ಒಂದೇ ಹೊತ್ತು ಊಟ ಮಾಡಿದ್ದು 1000 ರೂಪಾಯಿ, 1100 ರೂಪಾಯಿ ಏನಾಯಿತು. ಈಗ ಡೋನಟ್ ತಿಂದಿದ್ದು 200 ರೂಪಾಯಿ. ಸೊ ಲೆಕ್ಕ ಹಾಕೊಳ್ಳಿ, ಸರಿ ಸುಮಾರು 2,500 ರೂಪಾಯಿ ಖರ್ಚಾಗಿದೆ. ಯುರೋಪಲ್ಲಿದ್ದರೆ ಅಟ್ಲೀಸ್ಟ್ ನೀವು ದಿವಸಕ್ಕೆ ನಿಮಗೆ 7-8 ಸಾವಿರ ರೂಪಾಯಿ ಖರ್ಚು ಬಂದುಬಿಡುತ್ತೆ. ಸ್ವಲ್ಪ ಮ್ಯಾನೇಜ್ ಮಾಡಿದ್ರೆ ಪೋಲ್ಯಾಂಡು ಸ್ವಲ್ಪ ಹಣದ ವಿಷಯದಲ್ಲಿ ಬೇರೆ, ಈಗ ಫ್ರಾನ್ಸು ಅಥವಾ ಬೇರೆ ಬೇರೆ ಊರುಗಳಿಗೆ ತೊಗೊಂಡ್ರೆ ಸ್ವಲ್ಪ ಬೆಟರ್. ಕಮ್ಮಿ ಇಲ್ಲ, ಆದರೆ ಸ್ವಲ್ಪ ಕಮ್ಮಿ ಇದೆ. ಸೊ ರೆಡಿಯಾಗಿ ಬರಬೇಕು. ಅಟ್ಲೀಸ್ಟ್ ನೀವು 5,000-6,000 ರೂಪಾಯಿಗೆ ರೆಡಿಯಾಗಿ ಬರಬೇಕು. ಬೇರೆ ಕಡೆ ಎಲ್ಲ ಯುರೋಪಲ್ಲಿ ನಿಮಗೆ ಬರೀ ಹಾಸ್ಟೆಲ್ಗೆ 6,000 ರೂಪಾಯಿ 5,000 ರೂಪಾಯಿ ಆಗಿಬಿಡುತ್ತೆ. ಅದ್ರ ಮೇಲೆ ಊಟ ತಿಂಡಿ 2 ಹೊತ್ತು ಮಾಡಿದ್ರೆ 4,000 ರೂಪಾಯಿ. ಸೊ 10,000 ರೂಪಾಯಿ ಆದರೂ ಮಿನಿಮಮ್ ಬಡ್ಜೆಟ್ ಇಟ್ಕೊಂಡು ಬರಲೇಬೇಕು. ಆಗುತ್ತೆ. ಅದಕ್ಕೆ ನಾನು ಅಷ್ಟೇ ಆದಷ್ಟು ಟ್ರೈ ಮಾಡ್ತೀನಿ ಊಟ ತಿಂಡಿ ಕಮ್ಮಿ ಮಾಡೋದಕ್ಕೆ, ಅಥವಾ ಮಾಡಿದ್ದು ಒಂದು ಹೊತ್ತಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸ್ನ ಒಳಗೆ ತೊಗೊಳ್ಳೋ ಟ್ರೈ ಮಾಡಿಬಿಡ್ತೀನಿ. ಈಗ ಹೋಗ್ತಾ ಒಂಚೂರು ಶಾಪಿಂಗ್ ಮಾಡಬೇಕು. ಯಾಕೆಂದರೆ ನಾಳೆ ಬೆಳಗ್ಗೆ ಹೋಗ್ತಾರಂಥ ಜಾಗ 8 ಅವರ್ಸ್ ವಾಪಸ್ ಬರೋಲ್ಲ. ನಾವು ಹೋದ್ಮೇಲೆ 8 to 10 ಅವರ್ಸ್ ಆಗುತ್ತೆ. ಅಲ್ಲಿ ಏನೂ ಸಿಗಲ್ವಂತೆ ಆ ಜಾಗದಲ್ಲಿ. ಅದಕ್ಕೆ ಇಲ್ಲೇ ಒಂಚೂರು ಚಿಕ್ಕ ಪುಟ್ಟ ಸ್ನ್ಯಾಕ್ಸ್ ತೊಗೊಂಡ್ಬಿಡ್ತೀನಿ ನಾಳೆಗೋಸ್ಕರ. ಪೋಲಿಷ್ ದೇಶ ಒಂದು ಕ್ರಿಶ್ಚಿಯನ್ ದೇಶ. ಇಲ್ಲಿ ಗೌರ್ಮೆಂಟ್ ಸದ್ಯಕ್ಕಿರುವಂಥದ್ದು ರೈಟ್ ವಿಂಗ್ ಗೌರ್ಮೆಂಟು. ಅವರು ಇಮಿಗ್ರೆಂಟ್ಸ್ನ ಈ ದೇಶಕ್ಕೆ ಬರೋಕ್ಕೆ ಬಿಡ್ತಿಲ್ಲ. ಸಂಪೂರ್ಣವಾಗಿ ನಿಷಿದ್ಧ ಮಾಡಿ, ಆಲ್ಮೋಸ್ಟ್ ನಿಷಿದ್ಧ ಮಾಡಿಟ್ಟಿದ್ದಾರೆ. ಇವರ ಲಾಸ್ ಈಗ ಬೇರೆ ಒಂದು ದೇಶಗಳು ತೊಗೊಂಡ್ರೆ ಫ್ರಾನ್ಸು ಅಥವಾ ಇಟ್ಲಿ, ಜರ್ಮನಿ, UK, ಇನ್ನು ಸಾಕಷ್ಟು ಯಾವುದೇ ರೀತಿಯ ಇಮಿಗ್ರೆಂಟ್ಸ್ನ ಪೋಲ್ಯಾಂಡ್ ದೇಶ ಅಷ್ಟು ಎಂಟರ್ಟೈನ್ ಮಾಡ್ತಾಯಿಲ್ಲ ಬೇರೆ ದೇಶದಷ್ಟು. ಬರೀ ಟ್ಯಾಲೆಂಟ್ ಅಂತ ಏನು ಕರಿತೀವಿ ಅಂಥವ್ರನ್ನ ಮಾತ್ರ ಚೂಸ್ ಮಾಡ್ತಾಯಿದೆ. ಆದರೆ ಇಲ್ಲಿ ಸಾಕಷ್ಟು ಭಾರತೀಯ ಜನರನ್ನು ನೀವು ನೋಡ್ಬೋದು. ಬೇರೆ ಬೇರೆ ದೇಶಗಳು ಯುರೋಪಲ್ಲಿ ಎಲ್ಲ ರೀತಿಯ ಮೈಗ್ರೆಂಟ್ಸನ್ನ ಬಿಟ್ಕೋತಾ ಇದ್ದಾರೆ ಒಳಗೆ. ಇವಾಗ ಸ್ವಲ್ಪ ಸ್ಟ್ರಿಕ್ಟ್ ಆಗ್ತಾಯಿದ್ದಾರೆ, ಯಾಕೆಂದರೆ ಅವರಿಂದನೇ ಅವರಿಗೆ ಪ್ರಾಬ್ಲಮ್ಸ್ ಆಗೋಕ್ಕೆ ಶುರುವಾಗಿದೆ. ಆದರೆ ಪ್ರಾಬ್ಲಮ್ ಆಲ್ರೆಡಿ ಲೇಟ್ ಆಗೋಗಿದೆ. ಈಗ ಅದನ್ನು ಸರಿ ಮಾಡೋದಕ್ಕೆ ಕಾಲಾವಕಾಶ ಅವ್ರ ಹತ್ರ ಇಲ್ಲ. ಅದರಿಂದ ಏನೇನಾಗುತ್ತೋ ಕಾದು ನೋಡಬೇಕಾಗಿದೆ. ಆದರೆ ಪೋಲ್ಯಾಂಡ್ ಆ ವಿಷಯದಲ್ಲಿ ಬಹಳ ಹುಷಾರಾಗಿದೆ. ಮೈಗ್ರೆಂಟ್ ಪಾಲಿಸಿನ ಬಹಳ ಸ್ಟ್ರಾಂಗ್ ಮಾಡಿ ರೈಟ್ ವಿಂಗ್ ಗೌರ್ಮೆಂಟು ಭಾಳ ಎಫೆಕ್ಟಿವ್ ವರ್ಕ್ ಮಾಡ್ತಾಯಿದೆ ಅಂತ ಕೇಳ್ಪಟ್ಟಿದ್ದೀನಿ. ಇತ್ತೀಚಿನ ಟ್ರೆಂಡ್ನಲ್ಲಿ ರ್ಯಾಮೆನ್ ಬಾರ್ ಅಥವಾ ಈ ಕೊರಿಯನ್ ಸ್ಟೈಲ್ ರ್ಯಾಮೆನ್ಸ್ ಅಂತ ಏನು ಹೇಳ್ತಾರೆ, ಅದು ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ಟಿದೆ. ಜನ ನೋಡಿ ಹೆಂಗೆ ಕ್ಯೂ ನಿಂತಿದ್ದಾರೆ ರ್ಯಾಮನ್ ತಿನ್ನೋದಕ್ಕೆ. ಅಲ್ಲಿ ಒಳಗೆ ಹೋದರೆ ನೂಡಲ್ಸ್ನ ಬೇಯಿಸ್ತಾರೆ, ಒಂದಿಷ್ಟು ಸಾಸ್ ಹಾಕ್ತಾರೆ, ಕೊಡ್ತಾರೆ. ಅದಕ್ಕೆ ಸಿಕ್ಕಾಪಟ್ಟೆ ಒಂದು ರೀತಿಯ ಒಂದು ಫ್ಯಾಡ್ ಅಥವಾ ಈ ಕೊರಿಯನ್ ಪಿಕ್ಚರ್ಗಳನ್ನ ನೋಡಿ
ಶುರುವಾಗಿರುವಂತಹ ಒಂದು ಟ್ರೆಂಡ್ ಅಂತಲೇ ಕರಿಬೋದು. ನಮ್ಮಲ್ಲಿ ಹಾಗೆ ತಾನೇ ಏನೇ ಶುರುವಾದರೂ ಒಂದು ಟ್ರೆಂಡಾಗಿ ಮಾರ್ಪಟ್ಟಾಗ ಸಡನ್ನಾಗಿ ಯಾರಿಗೂ ಬೇಡವಾದದನ್ನು ಸಡನ್ನಾಗಿ ಅವ್ರು ಎಲ್ಲರಿಗೂ ಬೇಕಾಗಕ್ಕೆ ಶುರು ಆಗುತ್ತೆ. ನೋ ಪ್ರಾಬ್ಲಮ್. ನಂಗೆ ಭಾಷೆ ಅರ್ಥ ಆಗ್ತಾಯಿಲ್ಲ ಸೂಪರ್ ಮಾರ್ಕೆಟಲ್ಲಿ ತೊಗೊಳೋದಕ್ಕೆ, ಅದಕ್ಕೆ ಇಲ್ಲಿಯ ಸೂಪರ್ ಮಾರ್ಕೆಟ್ ವರ್ಕರ್ನ ಕೇಳಿದೆ. ಭಾಳ ಫ್ರೆಂಡ್ಲಿಯಾಗಿ ಹೆಲ್ಪ್ ಮಾಡ್ತಾರೆ ನನಗೆ. ಥ್ಯಾಂಕ್ ಯು ಜಿಂಕುಯ. ಸೂಪರ್ ಮಾರ್ಕೆಟಲ್ಲಿ ಎಲ್ಲ ಪರ್ಚೇಸ್ ಮಾಡಿದೆ. ನೋಡಿದ್ರೆ ಆಚೆ ಬಂದರೆ ಭಯಾನಕ ಮಳೆ. ಮೇಲೆ ಕಾಮನ ಬಿಲ್ಲು. ವಾವ್ ವಾವ್. ನಮ್ಮ ಫ್ರೆಂಡ್ಗೂ ತೋರಿಸೋಣ ಕಾಮನ ಬಿಲ್ಲು. ಕಾಮನ ಬಿಲ್ಲು ಬ್ಯೂಟಿಫುಲ್. To jest piękna. Correct? Tak jest. To jest piękna. ಕಾಮನ ಬಿಲ್ ಚೆನ್ನಾಗಿದೆ ಅಂತ ಹೇಳೋದಕ್ಕೆ to jest piękna. ಚೆನ್ನಾಗಿದೆ ಅವ್ರ ಭಾಷೆ. ಏನೇನು ತೊಗೊಂಡೆ ತೋರಿಸ್ತೀನಿ ಸೂಪರ್ ಮಾರ್ಕೆಟಲ್ಲಿ. ನಾಳೆ ಟ್ರಿಪ್ಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. 2 ಮಿಲ್ಕ್ ಶೇಕ್ ತೊಗೊಂಡಿದ್ದೀನಿ. ಒಂದು ಪಿಸ್ತಾ, ಇನ್ನೊಂದು ಚಾಕ್ಲೇಟು. ಎರಡರಲ್ಲೂ 26 ಗ್ರಾಮ್ ಪ್ರೋಟೀನ್ ಇದೆ. ಇದರಲ್ಲೂ ಇದೆಯಾ ಇಲ್ವಾ? ಇದ್ಯಾವುದೋ ಬೇರೆ, ಇದರಲ್ಲಿಲ್ಲ. ಇದರಲ್ಲಿ ಮಾತ್ರ ಪ್ರೋಟೀನ್ ಇದೆ. 3 ರೀತಿಯ ಡ್ರೈ ಫ್ರೂಟ್ಸ್ ತೊಗೊಂಡೆ. ಒಂದು ಪಿಸ್ತಾ, ಇನ್ನೊಂದು ಬಾದಾಮಿ, ಇನ್ನೊಂದು ಗೋಡಂಬಿ. ಇದು ಚಾಕ್ಲೇಟು ಸುಸ್ತಿಸ್ತಾ ಆದರೆ, ಯಾಕಂದರೆ ತುಂಬ ನಡೆಯೋದಿರುತ್ತೆ. ಇದು ಆ್ಯಪಲ್ಲು, ಇದು ಯೋಗರ್ಟ್ ವಿತ್ ಬ್ಲೂಬೆರಿ, ಮತ್ತು ಇದೊಂದು ಸ್ಯಾಲಡು. ಇದಿಷ್ಟು ತೊಗೊಂಡೆ. ಇದಿಷ್ಟಕ್ಕೂ ಆಯಿತು ಸರಿ ಸುಮಾರು 470 ರೂಪಾಯಿ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ ಕಾಮನ ಬಿಲ್ ಕಾಣಿಸ್ತಾ ಇದೆಯಾ? ಇನ್ನೊಂದು ಕೂಡ ಇದೆ ಮೇಲ್ಗಡೆ ಲೈಟಾಗಿರೋದು. ಇನ್ನೊಂದು ಕೂಡ ಕಾಣಿಸುತ್ತೆ. ಮತ್ತು ಅದೆರಡರ ಮಧ್ಯ ಒಂದು ಸ್ಟ್ರಿಪ್ ಥರ ಆಗೋಗಿದೆ. ಮುಂಗಾರು ಮಳೆಯೇ ಏನೋ ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ, ಧರೆಯ ಕೊರಳ ಪ್ರೇಮದ ಮಾಲೆ, ಸುರಿವ ಒಲುಮೆಯ ಜಡಿ ಮಳೆಗೆ ಪ್ರೀತಿ ಮೂಡಿದೆ. ಯಾವ ಕ್ಷಿಪ್ಪಿನಲ್ಲಿ ಯಾವ ಹನಿಯು ಮುತ್ತಾಗುವುದು, ಮರವು ಎಲ್ಲಿ ಕುಡಿಯೊಡೆಯುವುದು ತಿಳಿಯದಾಗಿದೆ. ಜಗತ್ತಿನ ಅತ್ಯಂತ ವಿಚಿತ್ರವಾದ ಮನೆಯನ್ನು ನೋಡಿ. ಸಂಪೂರ್ಣವಾಗಿ ಹುಲ್ಲು ಸೊಪ್ಪು ಸದೆಯಿಂದ ತುಂಬಿಸಿ ಮನೆಯನ್ನೇ ಕಾಣದಿರಂಗೆ ಮಾಡಿಬಿಟ್ಟಿದ್ದಾರೆ. ಆದರೂ ಒಂದು ವಿಶೇಷ ರೀತಿಯ ಸೊಬಗನ್ನು ಕೊಟ್ಟಿದೆ ಈ ಒಂದು ನೋಟ. ಏಕೆಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ರಿ. ಹಸಿರೇ ಉಸಿರು ಅಲ್ವಾ? ಯಾರನ್ನು ನೋಡ್ತಾ ಇದ್ದಾರೆ ಈ ಸೈನಿಕರು? ಯಾರನ್ನು ನೋಡ್ತಾ ಇದ್ದಾರೆ? ಯಾರನ್ನು ನೋಡ್ತಾ ಇದ್ದಾರೆ ಅಂದರೆ ಅವ್ರ ಬಾಸನ್ನು ನೋಡ್ತಾ ಇದ್ದಾರೆ. ಅವ್ರ ಬಾಸು ಅದ್ದಿಟ್ಕೊಂಡು ಗುರಾಯಿಸ್ತಾವನೆ, ನನ್ನ ಮಕ್ಕಳ ಹೋಗಿ ಯುದ್ಧ ಮಾಡಿ ಅಂತ. ಇವ್ರು ಹೆಂಗಾರು ಮಾಡಿ ಗನ್ನೆಲ್ಲ ಬಿಸಾಕ್ಬಿಟ್ಟು ಮನೆ ಕಡೆ ಹೆಂಡತಿ ಮಗಳನ್ನ ನೋಡೋಣ ಅಂತ ಕಾಯ್ತಾವ್ರೆ. ಯುದ್ಧ ನಿಲ್ಲಲಿ, ಶಾಂತಿ ಮೊಳಗಲಿ. ಅಯ್ಯೋ, ಇಷ್ಟೋ ತನಕ ಆ ರಿಫ್ಲೆಕ್ಷನನ್ನು ನಿಮಗೆ ಕರೆಕ್ಟಾಗಿ ತೋರಿಸೋಣ ಅಂತ ಕಾಯ್ತಾ ಇದ್ದೆ. ಅಲ್ಲಿ ಹಿಂದೆ ಕಾಣಿಸ್ತಾ ಇದೆಯಲ್ಲ ಆ ಸುಂದರವಾದ ಬಿಲ್ಡಿಂಗು, ಅಲ್ಲೂ ಕೂಡ ಕಾಣಿಸ್ತಾ ಇದೆ. ಈಗಲೂ ಕಾಣಿಸ್ತಾ ಇರೋದೇನೋ ಅಲ್ವಾ? ಏನಂತೀರಾ? ಕಾಣಿಸ್ತಾ ಇದೆಯಾ ಅಲ್ವಾ? ನನಗೆ ಗೊತ್ತಿಲ್ಲ, ಯಾಕೆಂದರೆ ನಾವು ವೀಡಿಯೋ ನೋಡ್ತಾ ಇಲ್ಲ. ಹಿಂದೆ ಈ ಒಂದು ಸುಂದರ ಬ್ಯಾಕ್ ಡ್ರಾಪಲ್ಲಿ ನಿಮಗೊಂದು ವಿಷಯ ಹೇಳೋಣ ಅಂತ ಅಂದ್ಕೊಂಡೆ. ಏನಂದರೆ ಪೋಲ್ಯಾಂಡು ಬಹಳ ಕರಾಳ ಇತಿಹಾಸ. ಇಡೀ ತಮ್ಮ ಜೀವನದಲ್ಲಿ ಬರೀ ಯುದ್ಧನೇ. ಯಾರು ಕೊಚ್ಚೆ ಹಾರಿಸ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಅಯ್ಯಯ್ಯೋ 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 ಅಯ್ಯಪ್ಪ, ತಪ್ಪಿಸ್ಕೊಂಡೆ. ಇನ್ನೊಬ್ಬ ನಿಧಾನ ತಪ್ಪಿಸ್ಕೊಂಡೆ. ಜಂಕುಯ ಅಂದರೆ ಥ್ಯಾಂಕ್ ಯು. ಇಷ್ಟೊಂದು ಕರಾಳ ಇತಿಹಾಸ ಇರುವಂತಹ ದೇಶ ಹೇಗೆ ಪ್ರೋಗ್ರೆಸ್ ಆಗಿ ಇವತ್ತು ಜಗತ್ತಿನ ಅತ್ಯಂತ ಪ್ರಗತಿಪರ ದೇಶಗಳಲ್ಲಿ ಒಂದಾಗಿ ನಿಂತಿರೋದು ಬಹಳ ಆಶ್ಚರ್ಯ. ಇಷ್ಟು ನೀಟು, ಇಷ್ಟು ಕ್ಲೀನು, ಅವರ ಸ್ಟ್ಯಾಂಡರ್ಡ್ಸು, ಕ್ಲೆನ್ಲಿನೆಸ್ಸು ಮತ್ತು ಪ್ರತಿಯೊಂದು ಆಸ್ಪೆಕ್ಟಲ್ಲೂ ಪೋಲ್ಯಾಂಡು ಯುರೋಪಲ್ಲಿ ಟಾಪಲ್ಲಿ ಬರೋದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಇದು ಫ್ರಾನ್ಸು ಮತ್ತು ಮಿಕ್ಕಿದ ಎಲ್ಲ ದೇಶಗಳು, ಇಟ್ಲಿ ಸ್ಪೇನು ಎಲ್ಲದನ್ನು ಬೀಟ್ ಮಾಡಿ 100% ಟಾಪಿಗೆ ಬರುತ್ತೆ. ಮೈಗ್ರೆಂಟ್ ಇಶ್ಯೂಸ್ನು ಕೂಡ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಯಿದ್ದಾರೆ. ಅತಿಯಾಗಿ ಮೈಗ್ರೆಂಟ್ಸ್ನ ಬಿಟ್ಕೊಳ್ತಾ ಇಲ್ಲ, ಗೊತ್ತಿಲ್ಲದೆ ವೆರಿಫೈ ಮಾಡದೆ ಬಿಟ್ಕೊಳ್ತಾ ಇಲ್ಲ. ಇಂಡಿಯನ್ಸ್ಗೆ ಬಹಳ ಫೇವರಬಲ್ ಡೆಸ್ಟಿನೇಷನ್ ಆಗಿ ಕೂಡ ಹೊರಹೊಮ್ತಾ ಇದೆ. ನನ್ನ ಕೆಲವು ಸ್ನೇಹಿತರು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನೀವುಗಳು ಯಾರು ಕೆಲಸ ಮಾಡ್ತಾಯಿದ್ರೆ ಇಲ್ಲಿ ಲೆಟ್ ಮೀ ನೋ, ಬರೀರಿ ಕಾಮೆಂಟ್ ಸೆಕ್ಷನಲ್ಲಿ. ಸಾಧ್ಯವಾದರೆ ನೆಕ್ಸ್ಟ್ ಟೈಮು ಮೀಟ್ ಮಾಡುವಂತಹ ಪ್ರಯತ್ನ ಮಾಡೋಣ. ಇಂಡಿಯನ್ ಬಟ್ಟೆಗಳು ಪ್ರಪಂಚದಾದ್ಯಂತ ಬಹಳ ಪ್ರಸಿದ್ಧ. ಇಲ್ಲೂ ಕೂಡ
ಇಂಡಿಯಾ ಕಲೆಕ್ಷನ್ ಅಂತ ಬೋರ್ಡ್ ಹಾಕಿ ಬಟ್ಟೆ ಅಂಗಡಿನ ಇಟ್ಟಿದ್ದಾರೆ, ಹೆಣ್ಮಕ್ಳು ಬಟ್ಟೆ. ಪೋಲ್ಯಾಂಡಲ್ಲಿ ಎಲ್ಲಂದ್ರಲ್ಲಿ ಭಿತ್ತಿಪತ್ರಗಳನ್ನು ಪೋಸ್ಟರ್ಗಳನ್ನು ಅಂಟಿಸಂಗಿಲ್ಲ. ಇದು ನೋಡಿ ಒಂದು ಟೋಪಿ ಥರ ಇದೆ, ಆ ಟೋಪಿ ಕೆಳಗಡೆ ಒಂದು ಕಂಬ ಇದೆ. ಈ ಕಂಬದ ಮೇಲೆ ನೀವು ಪರ್ಚೇಸ್ ಮಾಡಬೇಕು, ಆ ಸ್ಪೇಸನ್ನು ಪರ್ಚೇಸ್ ಮಾಡಿಬಿಟ್ಟು ಇಲ್ಲಿ ಅಡ್ವರ್ಟೈಸ್ ಮಾಡ್ಬೋದು. ಸಿಸ್ಟಮ್ ಚೆನ್ನಾಗಿದೆ ಅಲ್ವಾ? ಎಲ್ಲಂದ್ರಲ್ಲಿ ಅಂಟಿಸಿದ್ರೆ ಸೌಂದರ್ಯ ಹಾಳಾಗುತ್ತೆ ನಗರದ್ದು. ಹಿಂಗಿದೆ ನೋಡಿರಿ ಡೆವಲಪ್ಮೆಂಟ್. ಓದು ಟ್ರಾಮ್ ಸಿಸ್ಟಮ್ಮು, ರೋಡ್ಗಳು ಪ್ರತಿಯೊಂದು ಫ್ಲಾಲೆಸ್ ಆಗಿ ಮಾಡಿದ್ದಾರೆ. ಭಾಳ ಖುಷಿ ಆಯಿತು ಪೋಲ್ಯಾಂಡ್ ನೋಡಿ, ಎಸ್ಪೆಷಲಿ ಕ್ರಕಾವ್ ನೋಡಿ. ನೆನೆದು ನೆನೆದು ನೀರಿನಲ್ಲಿ ಯಾವ ಕಲ್ಲು ಮೆತ್ತಗಾಗಲಿಲ್ಲ. ನೆನೆದು ನೆನೆದು ನೀರಿನಲ್ಲಿ ಯಾವ ಕಲ್ಲು ಮೆತ್ತಗಾಗಲಿಲ್ಲ. ಒಂದೇ ಒಂದು ಬಾರಿ ನಿನ್ನ ನೆನೆದು ನಾನೆಷ್ಟು ಮೆತ್ತಗಾದೆನಲ್ಲ, ನಾನೇಕೆ ಕಲ್ಲಾಗಲಿಲ್ಲ.